ಬಳ್ಳಾರಿಯ ಜಿಂದಾಲ್ನಲ್ಲಿ ಇಬ್ಬರಿಗೆ ಕೋವಿಡ್ ಪಾಸಿಟಿವ್ ಆಗಿರತಕ್ಕಂಥದ್ದು ಪತ್ತೆಯಾಗಿದೆ. ಈಗಾಗಲೇ ಟೆಸ್ಟಿಂಗ್ ಮಾಡಿಸಿದಾಗ ಅವರಲ್ಲಿ ಇಬ್ಬರಲ್ಲಿ ಕೋವಿಡ್. ಬಳ್ಳಾರಿಯ ಜಿಂದಾಲ್ ಉಕ್ಕಿನ ಕಾರ್ಖಾನೆಯಿಂದ ಈಗ ಕರೋನಾ ಆತಂಕ. ಓಕೆ, ಬಳ್ಳಾರಿಯ ಜಿಂದಾಲ್ ಉಕ್ಕಿನ ಕಾರ್ಖಾನೆಯಲ್ಲಿ ಇಬ್ಬರು ಕಾರ್ಮಿಕರಿಗೆ ಈಗ ಕೋವಿಡ್ ಪಾಸಿಟಿವ್ ಆಗಿದೆ. ಅವರಿಬ್ಬರನ್ನೂ ಕೂಡ ಹೋಮ್ ಐಸೋಲೇಷನ್ ಮಾಡಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಇವರಿಬ್ಬರು ಕೂಡ ಹೊರ ರಾಜ್ಯದಿಂದ ಬಂದಿದ್ದ ಇಬ್ಬರು ಜಿಂದಾಲ್ ನೌಕರರು ಅಂತಕ್ಕಂಥದ್ದು ಗೊತ್ತಾಗಿದೆ. ಸೊ ಸಹಜವಾಗಿ ಇದು ಬೇರೆ ರಾಜ್ಯದಿಂದ ಬಂದವರಾಗಿರೋದ್ರಿಂದ ಅಲ್ಲಿಂದನೇ ಇವರು ಕೋವಿಡನ್ನು ಹೊತ್ತು ತಂದಿದ್ದಾರಾ ಗೊತ್ತಿಲ್ಲ. ಇವರು ಎಷ್ಟು ದಿನ ಇಲ್ಲಿ ಕೆಲಸ ಮಾಡಿದ್ರು, ಯಾರ್ಯಾರ ಸಂಪರ್ಕಕ್ಕೆ ಬಂದಿದ್ರು ಎಲ್ಲರನ್ನು ಮತ್ತೆ ಟೆಸ್ಟ್ ಮಾಡಿಸ್ಬೇಕು. ಇದು ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ಒಂದು ಸರ್ತಿ ಪಾಸಿಟಿವ್ ಅಂತ ಬಂದಾಗ ಸಹಜವಾಗಿ ಈ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈ ಇಬ್ಬರು ಜಿಂದಾಲ್ ನೌಕರರು ಯಾರು, ಎಲ್ಲಿಂದ ಬಂದಿದ್ರು, ಯಾವಾಗ ಟೆಸ್ಟ್ ಮಾಡಿಸಿದ್ರು, ಈಗ ಮುಂದಿನ ಕ್ರಮ ಏನು, ಜಿಂದಾಲ್ ಏನು ಮುನ್ನೆಚ್ಚರಿಕೆ ತಗೊಂಡಿದೆ? ಕಳೆದ 3-4 ದಿನಗಳಿಂದಲೂ ಕೂಡ ಇವರಿಗೆ ರೋಗ ಲಕ್ಷಣಗಳು ಕಂಡು ಬಂದಿರುವಂತದ್ದು. ಹೀಗಾಗಿ ಇವರ ಇಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಜಿಂದಾಲ್ನ ಸಂಜೀವಿನಿ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟ್ಗೆ ಒಳಗಾಗ್ತಾರೆ. ಕೋವಿಡ್ ಟೆಸ್ಟ್ಗೆ ಒಳಗಾದಂತ ಸಂದರ್ಭದಲ್ಲಿ ಅವರಿಬ್ಬರಿಗೂ ಆರ್ಟಿಫಿಷಿಯಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಆರ್ಟಿಫಿಷಿಯಲ್ ಟೆಸ್ಟ್ ಅನ್ನ ಮಾಡಿದಾಗ ಗೊತ್ತಾಗಿರುವಂತದ್ದು ಅವರಿಬ್ಬರಿಗೂ ಕೂಡ ಕೋವಿಡ್ ಪಾಸಿಟಿವ್ ಬಂದಿರುವಂತದ್ದು. ಕಳೆದ 2 ದಿನಗಳ ಹಿಂದೆಯೇ ಇವರಿಬ್ಬರಿಗೂ ಪಾಸಿಟಿವ್ ಬಂದಿರುವಂತದ್ದು. ಆದ್ರೆ ಹೆಚ್ಚಿನ ರೋಗ ಲಕ್ಷಣಗಳಿಲ್ಲ, ನಂತರ ಆರೋಗ್ಯವಾಗಿ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಹೋಮ್ ಐಸೋಲೇಷನ್ ನಲ್ಲಿ ಇಟ್ಟಿರುವಂತದ್ದು. ಆದ್ರೆ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ಈ ಇಬ್ಬರು ಜಿಂದಾಲ್ನ ನೌಕರರು ಹೊರ ರಾಜ್ಯದಿಂದ ಬಂದಿರುವಂತದ್ದು. ಹೀಗಾಗಿ ಅವರಿಬ್ಬರ ಟ್ರಾವೆಲ್ ಹಿಸ್ಟ್ರಿಯನ್ನ ಈಗ ಆರೋಗ್ಯ ಇಲಾಖೆ ಸಿಬ್ಬಂದಿ ತೆಗೆದುಕೊಳ್ತಿರುವಂತದ್ದು. ನಂತರ ಅವರು ಜಿಂದಾಲ್ನ ಯಾರೆಲ್ಲ ನೌಕರರ ಜೊತೆ ನೇರವಾಗಿ ಸಂಪರ್ಕವನ್ನ ಹೊಂದಿದ್ದಾರೆ, ಹೀಗಾಗಿ ಅವರೆಲ್ಲರನ್ನು ಕೂಡ ಈಗ ಕೋವಿಡ್ ಟೆಸ್ಟ್ ಅನ್ನ ಮಾಡುವಂತದ್ದು. ನಂತರ ಅವರಿಬ್ಬರ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಕಳೆದ 3-4 ಅಲೆಗಳಲ್ಲೂ ಕೂಡ ಜಿಂದಾಲ್ ನೌಕರರಿಂದಲೇ ಕೋವಿಡ್ ಆತಂಕ ಹೆಚ್ಚಾಯ್ತು ಅನ್ನುವಂತಹ ಗುಮಾನಿ ಇತ್ತು. ಹೀಗಾಗಿ ಈ ಬಾರಿ ಆ ರೀತಿಯಾದಂತಹ ಯಾವುದೇ ಆತಂಕ ಆಗಬಾರದು ಎನ್ನುವಂತ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಇವರಿಬ್ಬರ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿ ಅವರಿಬ್ಬರ ಯಾರ್ಯಾರಿದ್ದಾರೆ ಸುಮಾರು 24ಕ್ಕೂ ಹೆಚ್ಚು ಜನರ ಜೊತೆ ನೇರವಾಗಿ ಸಂಪರ್ಕವನ್ನ ಹೊಂದಿದ್ರು ಅನ್ನುವಂತ ಕಾರಣಕ್ಕಾಗಿ ಆ 24 ಜನರ ಕೋವಿಡ್ ಟೆಸ್ಟ್ಗೆ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಲಾಗಿದೆ. ನಂತರ ಅವರು ಯಾರ್ಯಾರ ಸಂಪರ್ಕದಲ್ಲಿದ್ದಾರೆ ಅವರೆಲ್ಲರನ್ನೂ ಕೂಡ ಹೋಮ್ ಐಸೋಲೇಷನ್ ನೀಡೋದಕ್ಕೆ ಈಗ ಆರೋಗ್ಯ ಇಲಾಖೆ ತಯಾರನ್ನ ಮಾಡ್ಕೊಳ್ತಿರುವಂತದ್ದು. ಅರವಿಂದ್. ಓಕೆ ನವೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.